ಲೋಕದಲ್ಲಿ ಯಾರೇ ವ್ಯಕ್ತಿಗಳಿರಬಹುದು, ಆ ವ್ಯಕ್ತಿಗಳು ತಾವು ಮಾಡಿರುವಂತಹ ಎಲ್ಲ ಕರ್ಮಗಳನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಲೇಬೇಕು. ನಾಹಂಕರ್ತ ಹರಿಕರ್ತ ಅಂತ ತಿಳಿದುಕೊಂಡು ಭಗವಂತನಲ್ಲಿ ಕರ್ತೃತ್ವವನ್ನು ಅನುಸಂಧಾನ ಮಾಡಿ ಕರ್ಮ ಸಮರ್ಪಣೆ ಮಾಡಲೇಬೇಕು. ನಾನು ಇಂಥವನಿದ್ದೀನಿ, ಅದಕ್ಕೆ ನನಗೆ ಕರ್ಮ ಸಮರ್ಪಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನಾನು ಅಂಥವನಿದ್ದೀನಿ ಅದರಿಂದ ಕರ್ಮ ಸಮರ್ಪಣೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಲಿಕ್ಕೆ ಅವಕಾಶವೇ ಇಲ್ಲ. ಶುಕಾಚಾರ್ಯರು ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನೋ ಮಂತ್ರವಿದಸ್ಸು ಮಂಗಳಾಗ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ನಾನು ಬಹಳ ದೊಡ್ಡ ತಪಸ್ವಿಯಾಗಿದ್ದೇನಾದ್ರಿಂದ ನನಗೇನು ಕರ್ಮ ಸಮರ್ಪಣೆ ಮಾಡುವ ಅವಶ್ಯಕತೆ ಇಲ್ಲ ಅಂದ್ರೆ ತಪ್ಪು. ನಿನ್ನ ತಪಸ್ಸು ಕರ್ಮವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಅಡ್ಡಿಯಾಗಿಲ್ಲ, ಸಾಧಕವಾಗಿದೆ, ನೀನು ಮಾಡಲೇಬೇಕು. ದಾನಪರಾಹ, ನಾನು ಬೇಕಾದಷ್ಟು ದಾನ ಕೊಟ್ಟಿದ್ದೇನೆ, ಇನ್ಯಾಕೆ ಅಂದ್ರೆ ನೀನು ದಾನ ಕೊಟ್ಟದ್ದು ಸಾರ್ಥಕ ಆಗಬೇಕಾಗಿದ್ರೆ ಹರಿಯಲ್ಲಿ ಸಮರ್ಪಣೆ ಮಾಡು. ಎಂತಹ ಕೀರ್ತಿವಂತರಿ ನಾನು, 3 ಲೋಕದಲ್ಲಿ ನನ್ನ ಕೀರ್ತಿ ಹರಡಿದೆ, ನನಗ್ಯಾಕೆ ಈ ಕರ್ಮ ಸಮರ್ಪಣೆ ಅಂದ್ರೆ ಆ ಕೀರ್ತಿಯ ಫಲ ನಿಜವಾಗಿ ದೊರೆಯಬೇಕಾಗಿದ್ರೆ ಭಗವದರ್ಪಣೆ ಮಾಡಬೇಕು. ಮಾಡಿದ ಕರ್ಮಗಳನ್ನ ಮನೋನಿಗ್ರಹ ಉಳ್ಳವರಾಗಿದ್ದೇನೆ, ಮಂತ್ರಜ್ಞನಾಗಿದ್ದೇನೆ, ಸದಾಚಾರಿಯಾಗಿದ್ದೇನೆ, ಬೇಕಾದಾಗಿರ್ಲಿ. ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನೋ ಮಂತ್ರವಿದಸ್ಸು ಮಂಗಳಾಗ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಅದಕ್ಕೆ ಜಗನ್ನಾಥದಾಸರು ಮಾತಂತಾರೆ, ಸ್ನಾನ ಜಪದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪ ಪುರಾಣ ಕಥೆಗಳ ಬೇಡಿ ಕೇಳಿದರೇನು ದಿನ ದಿನದೇ ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆಯೆಂದರ್ಪಿಸದ ಮಾನವನು.